ಸೊ ಹೈ ಸ್ನೇಹಿತರೆ, ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಒಂದು ಟಾಪ್ ಆಗಿರುವಂತಹ ಒಂದು ಬ್ಯಾಂಕ್ ಆಗಿರುವಂತಹ ಈ ಒಂದು ಕೆನರಾ ಬ್ಯಾಂಕ್ ಕಡೆಯಿಂದ 500 ಅಲ್ಲ, 1000 ಅಲ್ಲ, ಸುಮಾರು 3000 ಒಂದು ಹುದ್ದೆಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ವೇಕೆನ್ಸಿಗಳ ಒಂದು ವಿಶೇಷತೆ ಏನಂದ್ರೆ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಮಾಡುವುದಿಲ್ಲ. ಇದರ ಒಂದು ಬದಲಾಗಿ ಇಂಟರ್ವ್ಯೂ ಸಹ ಇಲ್ಲಿ ಒಂದು ಮಾಡುವುದಿಲ್ಲ. ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಒಂದು ಪ್ರೋಸೆಸ್ ಮೇಲೆ ನಿಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ಳಕ್ಕೆ ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ, ತಾವು ಅಪ್ಲೈ ಮಾಡಿದ ನಂತರ ವಿತಿನ್ 20 ದಿನದ ಒಳಗಡೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಕೂಡ ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ತಾರೆ. ಆಲ್ ಇಂಡಿಯಾ ಒಂದು ವೇಕೆನ್ಸಿ ಆಗಿರೋದ್ರಿಂದ ಬರೀ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ಗೆ 600 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ ಎನ್ನುವಂತಹ ಒಂದು ಪ್ರೋಗ್ರಾಮ್ ಮೇಲೆ ಈ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದು. ಬನ್ನಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ನಮ್ಮ ಒಂದು ಕರ್ನಾಟಕದಿಂದ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ರೆ ಕ್ವಾಲಿಫಿಕೇಶನ್ ಏನು ಅಂತ ನಾನು ವಿಡಿಯೋ ಮುಂದೆ ತಿಳಿಸ್ತೀನಿ. ಈ ಒಂದು ಕ್ವಾಲಿಫಿಕೇಶನ್ ನಿಮ್ಗೆ ಮ್ಯಾಚ್ ಆದ್ರೆ ಪ್ರತಿಯೊಬ್ಬರು ಈ ಒಂದು ಹುದ್ದೆಗೆ ತಾವು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸ್ಟೈಪೆಂಡ್ ಕೂಡ ಒಂದು ಒಳ್ಳೆಯ ಒಂದು ಸ್ಯಾಲರಿ ಸಹ ಇಲ್ಲಿ ತಮಗೆ ಪ್ರೊವೈಡ್ ಅನ್ನ ಮಾಡ್ತಿದ್ದಾರೆ. ಸೊ ಇದೇ ರೀತಿಯಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಮುಂದೆ ಬಹಳ ಒಂದು ಯೂಸ್ಫುಲ್ ಆಗುವಂತಹ ಒಂದು ಅಪ್ಡೇಟ್ಸ್ ಗಳು ತಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದು ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ತಾವು ಇಲ್ಲಿ ನೋಡಬಹುದು, ಎಂಗೇಜ್ಮೆಂಟ್ ಆಫ್ ಗ್ರಾಜುಯೇಟ್ ಅಪ್ರೆಂಟಿಸಸ್ ಅಂಡರ್ ಅಪ್ರೆಂಟಿಸ್ಶಿಪ್ ಆಕ್ಟ್ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಒಂದು ಅಪ್ರೆಂಟಿಸ್ಶಿಪ್ ಅಂತ ಏನು ಅಂತ ತಮಗೆ ಒಂದು ಗೊತ್ತಿರುತ್ತೆ. ಪ್ರತಿಯೊಂದು ಸೆಕ್ಟರ್ ನಲ್ಲಿ, ಅದು ಒಂದು ಗವರ್ನಮೆಂಟ್ ಸೆಕ್ಟರ್ ಆಗಿರ್ಬೋದು, ಒಂದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಇಷ್ಟು ವರ್ಷ ಅಂತ ಒಂದು ಅಪ್ರೆಂಟಿಸ್ ನ ಒಂದು ಏನೋ ಒಂದು ಲಿಮಿಟ್ ಅಲ್ಲಿ ಕೆಲಸ ಅನ್ನ ಮಾಡಿಸ್ಕೊಂತಾರೆ. ಅದರಲ್ಲೂ ಒಂದು ಒಳ್ಳೆಯ ಒಂದು ಸ್ಟೈಪೆಂಡ್ ಸಹ ತಮಗೆ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡ್ತಾರೆ. ಈ ಒಂದು ಕೆನರಾ ಬ್ಯಾಂಕ್ ನ ಒಂದು ಎಷ್ಟು ನಿಮಗೆ ಸ್ಯಾಲರಿ ಸಿಗುತ್ತೆ, ಸ್ಟೈಪೆಂಡ್ ಸಿಗುತ್ತೆ ಅಂದ್ರೆ ಮುಂದೆ ನಾನು ಹೇಳ್ತೀನಿ. ಒಂದು ಒಳ್ಳೆಯ ಒಂದು ಸ್ಟೈಪೆಂಡ್ ಸಹ ತಮಗೆ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡ್ಕೊಂತಾರೆ. ಓಕೆನಾ, ತಾವು ಇಲ್ಲಿ ನೋಡಬಹುದು, ಅಪ್ಲೈ ಮಾಡುವಂತಹ ಒಂದು ಡೇಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು. ಇದೇ ತಿಂಗಳು 4ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಸೊ ಸಮಯ ಬಹಳ ಒಂದು ಕಮ್ಮಿ ಇದೆ. ಆದಷ್ಟು ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಅದು ಹೇಗೆ ಅಪ್ಲೈ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ನಂಬರ್ ಆಫ್ ಟ್ರೈನಿಂಗ್ ಸೀಟ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಇಲ್ಲಿ ಸುಮಾರು 3000 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇದೇ ಒಂದು ಮೊದಲ ಬಾರಿಗೆ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಪೋಸ್ಟ್ ಅನ್ನ ಈ ರಿಲೀಸ್ ಅನ್ನ ಮಾಡಿರುವಂತದ್ದು. ಇಲ್ಲಿ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮತ್ತು ಸ್ಟೇಟ್ ವೈಸ್ ಗೆ ಸಂಬಂಧಪಟ್ಟಂತಹ ಆ ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜ್ ಕೂಡ ತಮಗೆ ಇಲ್ಲಿ ಒಂದು ಬರಬೇಕಾಗಿರುವಂತದ್ದು. ಇಲ್ಲಿ ತಾವು ನೋಡಬಹುದು, SC ಆಗಿರ್ಬೋದು, ST, OBC, EWS, UR ಈ ರೀತಿಯಾಗಿರುವಂತಹ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಬರೀ ನಮ್ಮ ಒಂದು ಕರ್ನಾಟಕದ ಒಂದು ಸ್ಟೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಬ್ವಿಯಸ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಸ್ಟೇಟ್ ನ ಒಂದು ಲ್ಯಾಂಗ್ವೇಜ್ ಕನ್ನಡ ತಮಗೆ ಗೊತ್ತಿರಬೇಕು. ಇಲ್ಲಿ ಟೋಟಲ್ ನಂಬರ್ ಆಗಿ 600 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ತಾವು ಕ್ಯಾಟಗರಿ ವೈಸ್ ಕೂಡ ತಾವು ಇಲ್ಲಿ ಒಂದು ವೇಕೆನ್ಸಿಗಳನ್ನ ಅಬ್ಸರ್ವ್ ಅನ್ನ ಮಾಡಬಹುದು. ಎಲ್ಲಾ ಒಂದು ಕ್ಯಾಟಗರಿ ವೈಸ್ ನ ಟೋಟಲ್ ಆಗಿ ನೋಡಕ್ ಹೋದ್ರೆ 600 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು. ಹೀಗೆ ತಾವು ಏಜ್ ಲಿಮಿಟ್ ಬಗ್ಗೆ ಇಲ್ಲಿ ಒಂದು ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಮಿನಿಮಮ್ ಆಗಿರುವಂತಹ ಒಂದು ಏಜ್ 20 ವರ್ಷ ಆಗಿರ್ಬೇಕು ಮತ್ತು ಮ್ಯಾಕ್ಸಿಮಮ್ ಆಗಿ 28 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ. ಅಂದ್ರೆ 1/9/1996 ಹಿಡಿದು 1/9/2004 ಮಧ್ಯೆ ತಮ್ಮದೇನಾದ್ರೂ ಒಂದು ಡೇಟ್ ಆಫ್ ಬರ್ತ್ ಇದ್ರೆ ಆ ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನ ಸಹ ಇಲ್ಲಿ ಕೊಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಯಾವುದೇ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು BSc ಆಗಿರ್ಲಿ, BCom, BA, BBA, LLB, ಇಂಜಿನಿಯರಿಂಗ್ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಸಿಂಪಲ್ ಆಗಿ ತಾವು ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. SC, ST, PWD ನ ಒಂದು ಕ್ಯಾಟಗರಿಗೆ ಸೇರಿರುವಂತಹವರಿಗೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಫೀಸ್ ಇಲ್ಲ ಇಲ್ಲಿ. ಅದರ ಒಂದು ಬದಲಾಗಿ ಬೇರೊಂದು ಒಂದು ಕ್ಯಾಟಗರಿಯರು 500 ರೂಪಾಯಿ ತಾವು ಇಲ್ಲಿ ಒಂದು ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ ಪರ್ ಅಪ್ಲಿಕೇಶನ್ಗೆ. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನೋಡಿ, ಕೆನರಾ ಬ್ಯಾಂಕ್ ಅನ್ನೋದು ಒಂದು ಮೈನ್ ಆಗಿ ಸಿಟೀಸ್ ನಲ್ಲಿ ಅಲ್ಲದೆ ಪ್ರತಿ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಕೂಡ ಒಂದು ಕೆನರಾ ಬ್ಯಾಂಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ರೀಸನ್ ಇಂದ ನೋಡಬಹುದು, ತಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು 600 ಒಂದು ಪೋಸ್ಟ್ ಅನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ ನೋಡಿ. ಪ್ರತಿ ಒಂದು ಡಿಸ್ಟ್ರಿಕ್ಟ್ ನಲ್ಲಿಯೂ ಕೂಡ ಇಲ್ಲಿ ಒಂದು ಡೀಟೇಲ್ ಆಗಿ ಒಂದು ಪೋಸ್ಟ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಾಗಲಕೋಟೆಗೆ 11 ಒಂದು ಪೋಸ್ಟ್, ಬಳ್ಳಾರಿಗೆ 10 ಪೋಸ್ಟ್, ಬೆಳಗಾವಿಗೆ 17, 37 ಈ ರೀತಿಯಾಗಿರುವಂತಹ ಒಂದು ಡಿಸ್ಟ್ರಿಕ್ಟ್ ವೈಸ್ ಇಂತಿ
ಇಂತಿಷ್ಟು ಪೋಸ್ಟ್ ಅಂತ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ತಾವು ಯಾವ ಒಂದು ಡಿಸ್ಟಿಕ್ ನಿಂದ ತಾವು ಅಪ್ಲೈ ಅನ್ನ ಮಾಡ್ತಿದ್ರಿ ಅದೇ ಒಂದು ಡಿಸ್ಟಿಕ್ ನಲ್ಲೇ ತಾವು ಇಲ್ಲಿ ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ಪಡೆಯೋಕೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ತೀನಿ. ಸೊ ಇಷ್ಟು ಒಂದು ಇನ್ಫಾರ್ಮೇಶನ್ ಆದ್ರೆ ಫೈನಲ್ ಆಗಿ ತಮಗೆ ಇಲ್ಲಿ ಒಂದು ಸ್ಟೈಫಂಡ್ ಆಗಿರ್ಬೋದು ಅಥವಾ ಒಂದು ಸ್ಯಾಲರಿ ತಮಗೆ ಎಷ್ಟು ಸಿಗುತ್ತೆ ಅಂದ್ರೆ ಇಲ್ಲಿ 15,000 ತಮಗೆ ಇಲ್ಲಿ ಒಂದು ಸ್ಟೈಫಂಡ್ ಅಥವಾ ಒಂದು ಸ್ಯಾಲರಿಯನ್ನ ಪ್ರೊವೈಡ್ ಅನ್ನ ಮಾಡ್ತಾರೆ. 1 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ನಲ್ಲಿ ತಮಗೆ ಒಂದು ಕೆಲಸವನ್ನ ಮಾಡಿಸ್ಕೊಂತಾರೆ. ಆಫ್ಟರ್ ದಟ್ ಒಂದು ಕೆನರಾ ಬ್ಯಾಂಕ್ ಕಡೆಯಿಂದ ಒಂದು ಗವರ್ನಮೆಂಟ್ ಆಥರೈಸ್ಡ್ ಆಗಿರುವಂತಹ ಈ ಒಂದು ಸೆಕ್ಟರ್ ಕಡೆಯಿಂದ ತಮಗೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನೋದು ತಮಗೆ ಒಂದು ಕೊಡ್ತಾರೆ. ಸೊ ಆ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಮುಂದೆ ಯಾವುದೇ ಒಂದು ಗವರ್ನಮೆಂಟ್ ಜಾಬ್ ನ ರಿಲೀಸ್ ಅನ್ನ ಮಾಡಿದ ನಂತರ ತಮಗೆ ಇಲ್ಲಿ ಒಂದು ರಿಸರ್ವೇಶನ್ ಅಥವಾ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನೋದು ತಮಗೆ ಸಿಗುತ್ತೆ. ಸೊ ಆ ಒಂದು ಸರ್ಟಿಫಿಕೇಟ್ ಅನ್ನ ಆ ಒಂದು ಸಂದರ್ಭದಲ್ಲೇ ತಾವು ಬಳಸ್ಕೋಬಹುದು. ಅದರ ಒಂದು ಬದಲಾಗಿ ತಾವು ಪ್ರೈವೇಟ್ ಸೆಕ್ಟರ್ ನಲ್ಲಿಯೂ ಕೂಡ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ತಾವು ಈ ಒಂದು ಸರ್ಟಿಫಿಕೇಟ್ ಮುಖಾಂತರ ಒಂದು ಒಳ್ಳೆಯ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಅನ್ನ ತಾವು ಪಡಿಬಹುದು. ಅಪ್ಲೈ ಮಾಡುವಂತಹ ಒಂದು ಪ್ರೋಸೆಸ್ ಇಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಒಂದು ತಿಳಿಸ್ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡ್ತೀನಿ. ಅದರ ಒಂದು ಬದಲಾಗಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ತಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ತಮಗೆ ಸಿಗುತ್ತೆ. ಐ ಹೋಪ್ ಪ್ರತಿಯೊಬ್ಬರಿಗೂ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ತಮಗೆ ಏನಾದರೂ ಒಂದು ಡೌಟ್ಸ್ ಇದ್ರೆ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮ ಒಂದು ಡೌಟ್ಸ್ ಅನ್ನ ಆದಷ್ಟು ಬೇಗ ನಾನು ಸಾಲ್ವ್ ಅನ್ನ ಮಾಡ್ಕೊಡ್ತೀನಿ.